ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ. ಇವತ್ ಬೆಳಿಗ್ಗೆ ಜಿಮ್ಗೆ ಹೋಗೋಣ ಅಂತಾನೆ ಎದ್ದೆ. ಆಮೇಲೆ ಯಾಕೋ ಮೈ ಭಾರ ಅನಿಸ್ತು, ಅದಕ್ಕೋಸ್ಕರ ಮಲ್ಕೊಂಡ್ಬಿಟ್ಟೆ. ಆಮೇಲೆ ಪಟ್ಟಂತ ರೆಡಿಯಾಗಿ ನಮ್ ಕಾಡ ಬೈರ ನೋಡೋಣ ಅಂತ ಹೋದಾಗ ಗೊತ್ತಾಯ್ತು ನಮ್ ಗಾರ್ಡನ್ ಇವತ್ತು ಮತ್ತೆ ಹಾವು ಬಂದ್ಬಿಟ್ಟಿದೆ ಅಂತ. ನಾನ್ ಹಾವ್ನ ನೋಡಿದಾಗ ಯಾವ ಹಾವು ಅದು ಅಂತ ಗುರ್ತಿಡಿಯಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಗೊತ್ತಿರೋರ್ ಅಟ್ಲೀಸ್ಟ್ ಕೇಳೋಣ ಅಂತ ಅಂದ್ಬಿಟ್ಟು ಏನಾದ್ರು ಹಾವು ಕಾಣಿಸಿದ್ರೆ ಅಟ್ಲೀಸ್ಟ್ ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ಹೋದೆ. ಬಟ್ ಬಡ್ಡಿ ಮಗದು ಯಾವ ಗ್ಯಾಪ್ ಅಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗಿತ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಅಲ್ಲಿಂದ ನಾನು ಮತ್ತೆ ನಮ್ಮ ಮಮ್ಮಿ ನಿನ್ನೆ ಅಟೆಂಡ್ ಮಾಡಿದ ರಿಸೆಪ್ಷನ್ ಇವತ್ತು ಮುಹೂರ್ತ ಇತ್ತು, ಅಲ್ಲಿಗೆ ಹೋದ್ವಿ. ಗೊತ್ತಿರೋರ್ ಜೊತೆ ಎಲ್ಲ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಅದಾದ್ಮೇಲೆ ಮುಹೂರ್ತ ನಾವು ಮಾಡಿ ಆಮೇಲೆ ಊಟಕ್ಕೆ ಹೋದ್ವಿ. ಫುಲ್ ಒಳ್ಳೆ ಊಟ, ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಬೊಂಬಾಟಗೆ ಮನೆಗೆ ಹೋದ್ವಿ. ಅಂಡ್ ನೆಕ್ಸ್ಟ್ ಡೇ ಒಂದು ಸ್ಕ್ರೀನ್ ಆರ್ಡರ್ ಮಾಡಿದ್ದೆ ನಾನು. ಸೊ ಅದು ಬಂದಿತ್ತು, ನೋಡೋಣ ಯಾವ ತರ ಇರುತ್ತೆ, ಹಾಕ್ಬಿಡೋಣ ನನ್ನ ರೂಮ್ಗೆ ಅಂತ ಅನ್ಕೊಂಡು ಎಲ್ಲದನ್ನ ಹಾಕಿ ಹೊಸ ಸ್ಕ್ರೀನ್ ಜೊತೆಗೆ ನನ್ನ ರೂಮ್ ಯಾವ ತರ ಕಾಣುತ್ತೆ ಅಂತ ಒಂದ್ಸರಿ ನೋಡ್ಕೊಂಡು ಅದಾದ್ಮೇಲೆ ಇವತ್ತು ಫ್ರೆಂಡ್ ಜೊತೆ ಒಂದು ಲಂಚ್ ಪ್ಲಾನ್ ಆಗಿತ್ತು. ಸೊ ಅದಕ್ಕೋಸ್ಕರ ಯಾವ ಗಾಡಿ ನೆತ್ಲಿ ಅಂತ ಯೋಚನೆ ಮಾಡ್ಕೊಂಡು ಕೊನೆಗೆ ನಮ್ ಜುಪಿಟರ್ ತಕೊಂಡು ಅದಾದ್ಮೇಲೆ ಸೀದಾ ಅನ್ಲಿಮಿಟೆಡ್ ಊಟ ತಿನ್ನೋದಕ್ಕೆ RR ನಗರ್ ಇರೋ ಆಹಾರ ಹೋದ್ವಿ ನಾವು. ಒಳ್ಳೆ ಊಟ ಗುರು, ಮಜಾ ಬಂತು. ಎಲ್ಲ ಬಿಸಿ ಬಿಸಿ ಬಿಸಿಯಾಗಿ ತಂದು ಬಡಿಸ್ತಾರೆ. ಲಾಸ್ಟ್ ಅಲ್ಲಿ ಒಂದ್ ಕಪ್ ರಸಂ ಕುಡ್ದು ಊಟ ಕಂಪ್ಲೀಟ್ ಮಾಡ್ಕೊಂಡು ಫಿನಿಶಿಂಗ್ ಟಚ್ ಗೆ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತು. ಸೊ ಅದಕ್ಕೋಸ್ಕರ ಪೋಲಾರ್ ಬೇರ್ಗ್ ಹೋಗಿ ಪಟ್ ಅಂತ DBC ತಿನ್ಕೊಂಡು ಮನೆಗ್ ಬಂದು ಡ್ಯಾಡಿಂಗ್ ಕರ್ಕೊಂಡು ಲೆನ್ಸ್ ಕಾರ್ಡ್ ಹೋಗಿ ಆರ್ಡರ್ ಕೊಡ್ಬೇಕಾಗಿತ್ತು ಹೊಸ ಕನ್ನಡಕಕ್ಕೆ. ಸೊ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಆರ್ಡರ್ ಕೊಟ್ಟು ಅದಾದ್ಮೇಲೆ ಮನೆಗ್ ಬಂದು ಊಟ ಮುಗಿಸಿ ಇವತ್ತಿನ ದಿನ ಮುಗಿಸ್ದೆ.